ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 30/12/2025 ಈ ದಿನ ಮಂಗಳವಾರ, ದಕ್ಷಿಣಾಯನ ಹೇಮಂತ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ. ಸರ್ವೈತ್ರ ಏಕಾದಶಿ ಅಂತಾರೆ, ಮುಕ್ಕೋಟಿ ಏಕಾದಶಿ ಅಂತಾರೆ. ಎಷ್ಟು ವರ್ಣಿಸಿದ್ರೂ ಸಾಲದ ಇಂಥ ಒಂದು ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಭರಣಿ ನಕ್ಷತ್ರ ಬೇರೆ, ಪುತ್ರತ್ವವನ್ನು ಪಾಲನೆ ಮಾಡ್ತಕ್ಕಂಥದ್ದು. ಅಂದರೆ ಯಾರ್ಯಾರಿಗೆ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೆ, ಯಾರ್ಯಾರಿಗೆ ಸಂತಾನಹೀನರಾಗಿರ್ತಕ್ಕಂಥವ್ರಿಗೆ ಈ ದಿನ ವಿಷ್ಣು ಆಲಯದಲ್ಲಿ ವಿಶೇಷವಾಗಿ ದರ್ಶನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮಾಡಿದ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಅದೊಂದೇ ಅಲ್ಲ, ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರ್ತಕ್ಕಂಥದ್ದು. ಬಂಧುಗಳೇ, ಖಂಡಿತವಾಗೂ ಈ ದಿನ 3 ಹೊತ್ತು ಉಪವಾಸ ಇದ್ದು ಸ್ವಾಮಿಯ ದರ್ಶನವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಶಕ್ತರು 3 ಹೊತ್ತು ಉಪವಾಸ ಮಾಡಿ, ಅಶಕ್ತರು ಅಂದರೆ ಕಾಯಿಲೆ ಇರ್ತಕ್ಕಂಥವ್ರು, ಮಾತ್ರೆ ತಗೊಳ್ತಕ್ಕಂಥವ್ರು 1 ಹೊತ್ತು ಉಪವಾಸ ಇದ್ದು ನೀವು ಆರೋಗ್ಯವನ್ನು ಕಾಪಾಡಿಕೊಂಡು ಮಹಾವಿಷ್ಣುವನ್ನು ದರ್ಶನ ಮಾಡಿ ಒಳ್ಳೆಯದಾಗಲಿ. ಈ ದಿನ ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಮನಸ್ಸು ಚಂಚಲತೆಯಾಗಿರ್ತಕ್ಕಂಥದ್ದು, ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಇವತ್ತು ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಳಿ, ಉದ್ರೇಕಕ್ಕೊಳಗಾಗಬೇಡಿ. ತುಂಬ ಆಲೋಚನೆ ತುಂಬ ಯೋಚನೆ ಮಾಡ್ತಕ್ಕಂಥದ್ದು. ನೀವು ಪ್ರೀತಿ ಪಾತ್ರರಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು ನೆನೆಸಿಕೊಂಡು ಕೊರಗುವಂಥ ಯೋಚನೆ ಅಂತ ಮಾಡ್ತಕ್ಕಂಥದ್ದು ಈ ದಿನ. ವೃಷಭ ರಾಶಿಯವರಿಗೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ ಈ ದಿನ. ಕರ್ಕಾಟಕ ರಾಶಿಯವ್ರಿಗಂತೂ ಧರ್ಮವಾಗಿ ನಡೀತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿರ್ತೀರ. ಸಿಂಹರಾಶಿಯವ್ರಿಗಂತೂ ಈ ದಿನ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ. ಕನ್ಯಾ ರಾಶಿಯವ್ರಿಗಂತೂ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ತುಲಾ ರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಒಳ್ಳೊಳ್ಳೆ ಗೆಳೆತನವಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಧನುಷ್ ರಾಶಿಯವ್ರಿಗಂತೂ ಈ ದಿನ ಪ್ರಶಂಸೆ ಆಗ್ತಕ್ಕಂಥದ್ದು, ಅಂದರೆ ಯೋಚನೆ ಮಾಡ್ತಕ್ಕಂಥದ್ದು, ಬೇರೆಯವರಿಂದ ನಿಮಗೆ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಅಪೇಕ್ಷಕ್ಕೆ ಮೀರಿಕ್ಕಿಂತ ನಿಮಗೆ ಲಾಭ ತರ್ತಕ್ಕಂಥದ್ದು. ಕುಂಭರಾಶಿಯವ್ರಿಗಂತೂ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು. ಮೀನರಾಶಿಯವ್ರಿಗಂತೂ ಪ್ರಯಾಣ ಮಾಡ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿನ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾವಿಷ್ಣುವನ್ನು ದರ್ಶನ ಮಾಡಿ. ಈ ದಿನ ಸರ್ವೈತ್ರ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತಾರೆ. ಈ ದಿನ ನೋಡಿ, ಮುಕ್ಕೋಟಿ ಅಂತಕ್ಕಂಥದ್ದು ಅಂದರೆ 330 ಕೋಟಿ ದೇವಾನುದೇವತೆಗಳೇ ಈ ದಿನ ಧರೆಗೆ ಇಳಿದಿರ್ತಕ್ಕಂಥದ್ದು. ಮಹಾವಿಷ್ಣುವನ್ನು ದರ್ಶನ ಮಾಡಲಿಕ್ಕೋಸ್ಕರ ಪುಣ್ಯ ಕ್ಷೇತ್ರಗಳಲ್ಲಿ ಹಲವು ಭಾಗಗಳಲ್ಲಿ ದೇವಾನುದೇವತೆಗಳು ಮಾನಸ ರೂಪೇಣ, ದೈವಂ ಮಾನಸ ರೂಪೇಣ ಅಂತಾರೆ. ಯಾವ ರೂಪದಲ್ಲಿ ದೈವ ಮಾನವ ರೂಪದಲ್ಲಿ ಬಂದಿರ್ತಾನೋ ಗೊತ್ತಿಲ್ಲ. ಹಾಗಾಗಿ ಸರಗಟ್ಟಲ್ಲಿ ಕಿವುಗಟ್ಟಲ್ಲಿ ನಿಂತ್ಕೊಂಡು ಸ್ವಾಮಿ ದರ್ಶನವನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇವತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಬೆಟ್ಟದ ನಲ್ಲಿ ಗಿಡವನ್ನು, ಆ ಎಲೆಯನ್ನು ತಗೊಂಬಂದು ದೇವರ ಒಂದು ಸ್ಥಾನದಲ್ಲಿ ಇಟ್ಟು, ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು, ಅದರ ಜೊತೆಲೆ ತುಳಸಿ ದಳವನ್ನು ಇಟ್ಟು ನೀವು ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗೂ ನಿಮಗೆ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ನಿಮಗೆ ಶುಭವಾಗಲಿ. ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಅಂತೇಳಿ ಈ ಮೂಲಕ ಬಿಡ್ಕೊತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.